ಹಾಯ್ ಫ್ಯಾಮ್, ವೆಲ್ಕಮ್ ವಿತ್ ಮೈ ಅನದರ್ ಮಿನಿ ವ್ಲಾಗ್. ಹ್ಯಾಪಿ ಸಂಡೇ. ಬೆಳಗ್ಗೆ ಎದ್ದು ವಾಕ್ ಮಾಡ್ಕೊತ ಹಾಡು ಕೇಳ್ಕೊತ ಹೋಗ್ತಾ ಇದ್ರೆ ಆಹಾ ಎಂಥ ಖುಷಿ ಒಂದು ಅನುಭವ ಅಂದರೆ ಅದು ರೋಡ್ ಬೇರೆ ಖಾಲಿ ಖಾಲಿ ಇರುತ್ತೆ. ವಾಕ್ ಮಾಡೋಕ್ಕೆ ಮಾತ್ರ ಮಸ್ತು. ಇಷ್ಟು ದಿನ ನನಗೆ ಯಾಕೆ ಬರೋಕ್ಕಾಗಿಲ್ಲ ಅಂದರೆ ಎಕ್ಸಾಮ್ಸ್ ಹತ್ತಿರ ಬರ್ತಿದೆ. ಸೊ ಡೈಲಿ ವ್ಲಾಗ್ಸ್ನ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಬಟ್ ಆದಷ್ಟು ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆಲ್ಲ ಡಿಸಪಾಯಿಂಟ್ಮೆಂಟ್ ಮಾಡಲ್ಲ. ಹಾಗೆ ನಮ್ಮ ಮಾಮಂಗೆ ಪಾಪು ಆಗಿತ್ತು. ಆ ಪಾಪುಗೆ ವೆಲ್ಕಮ್ ಮಾಡಿ ಮನೆಗೆ ಬಂದ್ವಿ. ಕರೆಕ್ಟಾಗಿ 6 o'clock ಆಗಿದ್ದರಿಂದ ಗ್ರ್ಯಾಂಡ್ ಫಿನಾಲೆ ನೋಡ್ತಿದ್ವಿ. ಯಾರು ಗೆದ್ದರು ನಿಮಗೆಲ್ಲ ಗೊತ್ತಲ್ವಾ? ನಮ್ಮ ಮಂಡ್ಯ ಹೈದ ಗಿಲ್ಲಿ ಗೆದ್ದ. ನನಗಂತೂ ಸಖತ್ ಖುಷಿ ಆಯಿತು. ನಾನಂತೂ ಗಿಲ್ಲಿ ಫ್ಯಾನ್. ಆಮೇಲೆ ಗಿಲ್ಲಿಗೆ ಏನು ಕ್ರೇಜ್ ಗುರು, ಎಲ್ಲರೂ ಫ್ಯಾನ್ಸ್ ಎಲ್ಲ ತುಂಬ ಜನ. ನನಗಂತೂ ಸಖತ್ ಖುಷಿ ಆಯಿತು. ಹಾಗೆ ಸಾಂಗ್ ಹಾಡಬೇಕನ್ನಿಸ್ತು, ಸಾಂಗ್ ಹಾಡ್ತಾಯಿದ್ದೆ. ನನಗೆ ಯಾವಾಗ ಬೋರ್ ಅನಿಸುತ್ತೆ, ಲೈಕ್ ಮೈಂಡೆಲ್ಲ ರಿಲ್ಯಾಕ್ಸ್ ಆಗಬೇಕು, ತುಂಬ ತಲೆ ಚಿಟ್ಟಿಡ್ದೋಗಿರುತ್ತಲ್ಲ ಅಂಥ ಟೈಮಲ್ಲಿ ನಾನು ಸಾಂಗ್ ಹಾಡ್ತೀನಿ. ಅದಾದಮೇಲೆ ಡಂಬಲ್ಸ್ ತರಿಸ್ಕೊಂಡೆ. ಯಾಕೋ ಗೊತ್ತಿಲ್ಲ, 2 kgದಿತ್ತು ಡಂಬಲ್ಸ್, 5 kgದು ಇರಲಿ ಅಂತ ತರಿಸ್ಕೊಂಡಿದ್ದೆ. ಯಾಕಂದರೆ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತು. 3 to 4 years ಬ್ಯಾಕ್ ನಾನು ಮಾಡಿದ್ದೆ. ಬಟ್ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನನ್ನ ಕಾಲೇಜ್ ಟೈಮಿಂಗ್ಸಿಂದ ಆಗಿರಲಿಲ್ಲ, ಹಾಸ್ಟೆಲಲ್ಲಿದ್ದೆ ಅಂತ. ಅದಕ್ಕೆ ನಾನು ಮತ್ತೆ ಈಗ ರೀಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಡಯಟ್ ಪ್ಲ್ಯಾನ್, ನಾನು ಏನೇನು ಮಾಡ್ತೀನಿ ನಾಳೆ ವೆಯ್ಟ್ ಲಾಸ್ ಜರ್ನಿಗೆ ಅಂತೆಲ್ಲ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾಳೆ ಸಿಗ್ತೀನಿ ಎಲ್ಲರಿಗೂ. ಬಾಯ್.